ನನ್ನ ಹೆಸರು ಆನಂದ್. ಹುಬ್ಬಳ್ಳಿ ನಮ್ಮೂರು. ಈಗ ಹೇಳುತ್ತಿರುವ ಕತೆ ನಾನು 10ನೇ ತರಗತಿ ಇದ್ದಾಗ ನಡೆದ ಸತ್ಯ ಘಟನೆಯಾಗಿದೆ. ನಾನು 10ನೇ ತರಗತಿ ಓದುತ್ತಿದ್ದೆ. ನಮ್ಮ ಊರಲ್ಲಿರೋ ಒಂದು ಖಾಸಗಿ ಶಾಲೆಗೆ ಟೀಚರ್ ಆಗಿ ಸ್ವಾತಿ ಅಂತ ಒಬ್ಬರು ಬಂದಿದ್ದರು. ಅವರು ಚಿತ್ರದುರ್ಗದವರು. ಜಸ್ಟ್ ಅದೇ ತಾನೇ ಎಜುಕೇಷನ್ ಮುಗಿಸಿ ಫಸ್ಟ್ ಟೈಮ್ ಕೆಲಸಕ್ಕೆ ಜಾಯಿನ್ ಆಗಿದ್ದರು. ಅವರು ನಮ್ಮ ಮನೆಯ ಮಹಡಿಯ ಮೇಲೆ ಇರೋ ಒಂದು ರೂಮ್ ಬಾಡಿಗೆಗೆ ತಗೊಂಡಿದ್ದರು. ನನಗಿಂತಲೂ 8 ವರ್ಷ ದೊಡ್ಡವರು. ದಿನಾಲೂ ಅವರಿಗೆ ಬೇಸಿಕ್ ನೀಡ್ಸ್ಗಳಿಗೆ ನಾನೇ ಹೆಲ್ಪ್ ಮಾಡ್ತಿದ್ದೆ. ಹಾಲು, ಮೊಸರು, ಕಿರಾಣಿ, ತರಕಾರಿ ಎಲ್ಲದಕ್ಕೂ ನಾನೇ ಹೋಗ್ತಿದ್ದೆ. ಹೀಗೆ ಸುಮಾರು 2 ತಿಂಗಳು ಕಳೆದಿದ್ದವು. ಅವರ ಜೊತೆ ತುಂಬ ಸಲಿಗೆ ಕೂಡ ಬೆಳೆದಿತ್ತು. ಮೊದಲಿಗೆ ಟೀಚರ್ ಅಂತಿದ್ದೆ, ನಂತರ ಅಕ್ಕ ಅಂತ ಶುರುವಾಗಿತ್ತು. ಸಂಜೆ ಸ್ಕೂಲ್ ಬಿಟ್ಟ ಮೇಲೆ ರಾತ್ರಿ 10 ಗಂಟೆವರೆಗೂ ಅವರ ಮನೆಯಲ್ಲೇ ಇರ್ತಿದ್ದೆ. ರಜೆ ಇದ್ದಾಗಂತೂ ಅವರ ಮನೆಯಲ್ಲೇ ಹರಟೆ ಹೊಡಿತಿದ್ದೆ. ಮೊದಲಿಗೆ ಅಕ್ಕ ಅಕ್ಕ ಅಂತ ತುಂಬ ಸಲಿಗೆ ಬೆಳೆದಿತ್ತು. ದೇಹ ಮುಟ್ಟಿ ಮಾತಾಡಿಸೋದು, ಹೊಡೆಯೋದು, ಕೆನ್ನೆ ಹಿಂಡೋದು ನಡೀತಿತ್ತು. ಒಳ್ಳೆ ತುಂಬಿ ತುಳುಕುತ್ತಿರುವ ಸೌಂದರ್ಯದ ದೇಹ ಅವರದು. ಮನೆಯಲ್ಲಿ ಇದ್ದಾಗ ಶಾರ್ಟ್ ಹಾಗೂ ಟೀ ಶರ್ಟ್ ಹಾಕ್ತಿದ್ರು. ಒಂದಿನ ಅವ್ರ ಮನೆಗೆ ಅವರ ಅಣ್ಣ ಬಂದಿದ್ದ. ಸುಮಾರು 4 ದಿನ ಇದ್ದ. ಮೊದಲೇ ಸ್ವಾತಿ ನನಗೆ ಹೇಳಿದ್ರು, ಅಣ್ಣ ಬರ್ತಾನೆ ಊರಿಂದ, ನೀನು ಜಾಸ್ತಿ ಬರೋಕ್ಕೆ ಹೋಗಬೇಡ ಅಂತ. 3ನೇ ದಿನ ರಾತ್ರಿ ಅಮ್ಮ ಹೋಳಿಗೆ ಊಟ ಮಾಡಿದ್ರು. ಕೊಟ್ಟು ಬರೋಕ್ಕೆ ಮೇಲೆ ಹೋದೆ. ಕಿಟಕಿಯಿಂದ ಏನೋ ವಿಚಿತ್ರ ಶಬ್ದ ಬರ್ತಿತ್ತು. ಇಣುಕಿ ಒಳಗೆ ನೋಡಿದೆ. ಸ್ವಾತಿ ಅಕ್ಕನ ಅಣ್ಣ ಮತ್ತು ಸ್ವಾತಿ ಅಕ್ಕ ಪೂರ್ತಿ ಬೆತ್ತಲೆಯಾಗಿ ರೂಮಲ್ಲಿ ನೆಲದ ಮೇಲೆ ಮಲಗಿದ್ದಾರೆ. ಸ್ವಾತಿ ಅಕ್ಕನ ಹೋಳು ಮಲಗಿಸಿ ಒಂದು ಕಾಲು ಮೇಲೆ ಎತ್ತಿ ಅವರನ್ನು ತುಲ್ಲಿಗೆ ಹಾಕಿ ಹೊಡಿತಿದ್ದ. ಸ್ವಾತಿ ಅಂತ ಚೀರ್ತಿದ್ದಳು. ಅವತ್ತು ಸ್ವಾತಿನ ಬೆತ್ತಲೆ ನೋಡಿ ನಂಗಂತೂ ಹುಚ್ಚು ಹಿಡಿತು. ಸೌಂದರ್ಯದ ಕಣಿ, ಮೆತ್ತಗೆ ದಪ್ಪ ತುಂಬಿದ ದೇಹ, ದಪ್ಪ ತೊಡೆಗಳು, ಮೊಲೆಗಳು, ಕೂದಲು ಶೇವ್ ಮಾಡಿರೋ ಗೋಧಿ ಬಣ್ಣದ ತುಲ್ಲು. ಹಡಿಸಿಕೊಳ್ಳುವಾಗ ಅವಳ ಮುಖದ ಎಕ್ಸ್ಪ್ರೆಷನ್ನು ನನಗಂತೂ ಹುಚ್ಚು ಹಿಡಿಯಿತು. ಕೊನೆಗೆ ಅವನ ತೊನ್ನೆಯಿಂದ ರಸ ಬಂತು. ತುಲ್ಲಿನೊಳಗೆ ಬಿಟ್ಟ. ಇಬ್ಬರು ಅಕ್ಕಪಕ್ಕ ಮಲ್ಕೊಂಡ್ರು. ನಾನು ಏನೂ ಗೊತ್ತಿಲ್ಲದ ಹಾಗೆ ಬಾಗಿಲು ಬಡಿದೆ. 5 ನಿಮಿಷ ಲೇಟ್ ಮಾಡಿ ಸ್ವಾತಿ ಬಾಗಿಲು ತೆಗೆದಳು. ಶಾರ್ಟ್ ಟೀ ಶರ್ಟ್ ಹಾಕಿದ್ಲು. ಅರ್ಜೆಂಟಲ್ಲಿ ಒಳಗೆ ಏನೂ ಹಾಕಿರಲಿಲ್ಲ. ಮೊಲೆ ಜೋರಾಗಿ ಅಲ್ಲಾಡ್ತಿದ್ವು. ನನಗೆ ನೇರವಾಗಿ ಅವಳ ಮೊಲೆಗಳ ಕಡೆ ನೆದರು ಹೋಯಿತು. ಅವಳಿಗೆ ಅದು ಗೊತ್ತಾಯಿತು. ನಾನು ಊಟ ಕೊಟ್ಟು ಬಂದು ಮಲಗಿದೆ. ರಾತ್ರಿ ಪೂರ್ತಿ ಅದನ್ನೇ ನೆನೆಸ್ಕೊಂಡು 4 ಸಲ ಜಟಕ ಹೊಡ್ಕೊಂಡೆ. 2 ದಿನ ಬಿಟ್ಟು ಅವರನ್ನ ಊರಿಗೆ ಹೋದ. ನಾನು ಸಂಜೆ ರೂಮಿಗೆ ಹೋದೆ. ಹೋಮ್ವರ್ಕ್ ಮಾಡ್ತಾ ಕೂತಿದ್ದೆ. ರಾತ್ರಿ 8 ಗಂಟೆ ಆಗಿತ್ತು. ಅಕ್ಕ, ಒಂದು ಮಾತು ಕೇಳಬೇಕು ಅಂದೆ. ಕೇಳು ಅಂದಳು. ನಿನ್ನೆ ಬಂದವರು ನಿಮ್ಮ ಅಣ್ಣನಾ ಅಂದೆ. ಅವಳು ತೊದಲುತ್ತಾ, ಯಾಕೋ ಹೀಗೆ ಕೇಳ್ತಾ ಇದೀಯಾ ಅಂತ ಅಂದರು. ಮೊನ್ನೆ ನಾನು ಎಲ್ಲ ನೋಡಿದ್ದೀನಿ ಅಂದೆ. ಅವರು ಗಾಬರಿಯಿಂದ, ಏಯ್ ಏನೋ ಹೇಳ್ತಿದೀಯಾ? ನೀವಿಬ್ಬರು ಸೆಕ್ಸ್ ಮಾಡೋದನ್ನು ನೋಡಿದ್ದೀನಿ ಅಂದೆ. ಅಯ್ಯೋ, ಯಾರಿಗಾದರೂ ಹೇಳಿದೀಯಾ ಅಂದರು. ಇಲ್ಲ ಅಂದೆ. ಓಕೆ, ಸಾರಿ ಕಣೋ, ಅವರು ಅಣ್ಣ ಅಲ್ಲ, ನನ್ನ ಬಾಯ್ ಫ್ರೆಂಡ್, ಯಾರಿಗೂ ಹೇಳಬೇಡ ಅಂತ ಅಂದರು. ಆಯಿತು ಅಂದೆ. ಏನೇನು ನೋಡಿದೆ ಅಂದರು. ನೀವಿಬ್ಬರು ಬೆತ್ತಲೆಯಾಗಿ ಮಲಗಿದ್ರೆ ನಿಮ್ಮ ಒಂದು ಕಾಲು ಮೇಲೆ ಎತ್ತಿ ಅನ್ನ ಹಾಕ್ತಿದ್ದ, ಅದನ್ನು ನೋಡಿದೆ ಅಂದೆ. ಅಯ್ಯೋ ದೇವ್ರೇ ಅಂತ ಹಣೆಗೆ ಕೈ ಹಚ್ಕೊಂಡ್ರು. ಸ್ವಾತಿ ಅಕ್ಕ, ನನಗೆ ಒಂದು ಹೆಲ್ಪ್ ಮಾಡಬೇಕು, ಮಾಡಿದರೆ ಯಾರಿಗೂ ಹೇಳಲ್ಲ ಅಂದೆ. ಏನು ದುಡ್ಡು ಬೇಕಾ? ಹೇಳು, ಕೊಡ್ತೀನಿ ಅಂದ್ಲು. ದುಡ್ಡು ಏನು ಬೇಡ, ನಾನು ನಿಮ್ಮ ಜೊತೆ ಮಾಡಬೇಕು ಅಂದೆ. ಲೇ ಹುಚ್ಚ, ನೀನು ಚಿಕ್ಕೋನು ಕಣೋ, ಅಕ್ಕ ಅಂತೀಯ, ತಪ್ಪು ಅದೆಲ್ಲ ಅಂತ ಅಂದರು. ಅದೆಲ್ಲ ಗೊತ್ತಿಲ್ಲ. ನೋ ಅಂದರೆ ಎಲ್ಲರಿಗೂ ಹೇಳ್ತೀನಿ ಅಂದೆ. ಏನು ಅಕ್ಕಂಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ಅಂದರು. ಹಾಗೇನಿಲ್ಲ, ನಿಮ್ಮ ದೇಹ ನೋಡಿದಾಗಿನಿಂದ ನಾನು ಹುಚ್ಚ ಆಗಿದ್ದೀನಿ. ಪ್ಲೀಸ್ ಒಂದೇ ಸಲ ಮಾಡ್ತೀನಿ ಅಂದೆ. ತುಂಬ ಒತ್ತಾಯ ಮಾಡಿದ ಮೇಲೆ ಆಯಿತು, ಊಟ ಮಾಡಿ ಮನೆಯಲ್ಲಿ ಏನಾದರೂ ಹೇಳಿ ರಾತ್ರಿ ಮಲ್ಕೊಳ್ಳೋಕ್ಕೆ ಇಲ್ಲೇ ಬಾ ಅಂದ್ಲು. ನನಗಂತೂ ಖುಷಿಯೋ ಖುಷಿ. 10 ಗಂಟೆಗೆ ವಾಪಸ್ ಬಂದೆ. ಕಿಟಕಿ ಬಾಗಿಲು ಎಲ್ಲ ಹಾಕಿದೆ. ಅಕ್ಕ ತೊಡೆ ಕಾಣೋ ಥರ ಶಾರ್ಟ್ ಹಾಕಿದ್ಲು. ಅವಳನ್ನು ನೆಲಕ್ಕೆ ಮಲಗಿಸಿ ಮೊಲೆಗೆ ಕೈ ಹಾಕಿ ಹೆಚ್ಚುಕೋಕ್ಕೆ ಶುರು ಮಾಡಿದೆ. ಒಂದು 10 ನಿಮಿಷ ಅವಳ ಮೊಲೆಗಳನ್ನು ಜೋರಾಗಿ ಹೆಚ್ಚುಕುತ್ತಾ ಆಮೇಲೆ ಕೆಳಗಡೆ ಅವಳ ತೊಡೆಗೆ ಬಾಯಿ ಹಾಕಿ ಕಚ್ಚಿದೆ. ಏನು ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಳು. ಮೊಬೈಲಲ್ಲಿ ವಿಡಿಯೋಸ್ ನೋಡ್ತೀನಿ ಅಂತ ಅಂದೆ. ಇಷ್ಟು ಚಿಕ್ಕವನು ಇದನ್ನೆಲ್ಲ ಮಾಡ್ತೀಯಾ ಅಂತ ಅಂದರು. ನನಗೆ ಕಾಮ ನೆತ್ತಿಗೇರಿತ್ತು. ತಡೆದುಕೊಳ್ಳಲು ಆಗಲಿಲ್ಲ. ಅವಳ ಟೀ ಶರ್ಟ್ ಮತ್ತು ಶಾರ್ಟನ್ನು ಬಿಚ್ಚಿ ಹಾಕಿದೆ. ಈಗ ಸ್ವಾತಿ ಅಕ್ಕ ಬ್ರಾ ಮತ್ತು ಪ್ಯಾಂಟಿ ಮೇಲೆ ಮಲಗಿದ್ದಾಳೆ. ನನ್ನ ಜೊತೆ ಮಾಡಲು ಅವಳಿಗೆ ಮನಸ್ಸು ಇರಲಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಅವಳಿಗೆ ಮಾಡುತ್ತಿದ್ದೆ. ಅವಳ ಬಾಯಿಗೆ ಬಾಯಿ ಹಾಕಿ ಕಿಸ್ ಮಾಡಲು ಶುರು ಮಾಡಿದೆ. ಆಮೇಲೆ ಅವಳ ಕುತ್ತಿಗೆ ಹತ್ತಿರ ಕಿಸ್ ಮಾಡುತ್ತಾ
ಅವಳ ಕುತ್ತಿಗೆಗೆ ಕಚ್ಚುತ್ತಿದ್ದೆ. ಆಗ ಅವಳಿಗೆ ಮೂಡ್ ಬರಲು ಸ್ಟಾರ್ಟ್ ಆಯಿತು. ಅವಳ ಕುತ್ತಿಗೆಗೆ ಜೋರಾಗಿ ಕಚ್ಚಿದಾಗ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದಳು. ಅವಳ ಮೊಲೆಗಳು ನನ್ನ ಎದೆಯ ಸಂದಿಯಲ್ಲಿ ಅಪ್ಪಚ್ಚಿಯಾಗುತ್ತಿದ್ದವು. ಅವಳ ದಪ್ಪನೆಯ ಮೆತ್ತನೆಯ ಮೊಲೆಗಳು ನನ್ನ ಎದೆಗೆ ಟಚ್ ಆದಾಗ ನನಗೆ ಕರೆಂಟ್ ಹೊಡೆದಂಗೆ ಆಗುತ್ತಿತ್ತು. ಅವಳ ಬ್ರಾ ಮತ್ತು ಪ್ಯಾಂಟಿಯನ್ನು ಬಿಚ್ಚಿ ಹಾಕಿದೆ. ಸ್ವಾತಿ ಅಕ್ಕ ನನ್ನ ಮುಂದೆ ಬೆತ್ತಲಾಗಿ ಮಲಗಿದ್ದಾಳೆ. ಅಕ್ಕ, ಎಷ್ಟು ಸುಂದರವಾಗಿದ್ದೀಯಾ ಅಕ್ಕ ನೀನು ಒಂದೇ. ಲೋ ಹುಚ್ಚ, ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಇವಾಗ ಇದನ್ನೆಲ್ಲ ಮಾಡ್ತಿದ್ದೀಯಾ? ಮೇಲೆ ಅಕ್ಕ ಬೇರೆ ಅಂತೀಯೇನೋ ಅಂತ ಅಂದರು. ಹಾಗಾದರೆ ಸ್ವಾತಿ ಅನ್ನಲ್ಲ ಅಂತ ಅಂದೆ. ನಿನ್ನ ಕಣ್ಮುಂದೆ ಪೂರ್ತಿ ಬೆತ್ತಲೆಯಾಗಿ ಮಲಗಿದ್ದೇನೆ, ಏನಾದರೂ ಅಂದ್ಕೋರಪ್ಪ ಅಂತ ಅಂದ್ಲು. ಸಾರಿ ಅಕ್ಕ, ನನಗೆ ಬೇರೆ ಆಪ್ಷನ್ ಇಲ್ಲ. ನೀವಿಬ್ಬರು ಸೆಕ್ಸ್ ಮಾಡುವಾಗ ನೋಡಿದಾಗಿನಿಂದ ನನಗೆ ಹುಚ್ಚು ಹಿಡಿದಂಗೆ ಆಗಿದೆ. ನಿನ್ನ ತುಲ್ಲಿಗೆ ಅವನು ಹಾಕಿ ಹೊಡೆಯುವಾಗ ನಿನ್ನ ಎಕ್ಸ್ಪ್ರೆಷನ್ ನೋಡಿ ನನಗೆ ತಲೆ ಕೆಟ್ಟು ಹೋಯಿತು ಅಂದೆ. ಅವಳನ್ನು ಅಂಗಾತ ಮಲಗಿಸಿ ನನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ಅವಳ ಮೇಲೆ ಮಲಗಿದೆ. ನನ್ನ ತುನ್ನೆ ಅವಳ ತುಲ್ಲಿಗೆ ಟಚ್ ಆಗುತ್ತಿತ್ತು. ಸುಮಾರು 1 ಗಂಟೆ ಅವಳ ದೇಹದ ತುಂಬೆಲ್ಲ ಕಚ್ಚುತ್ತಾ ಕಿಸ್ ಮಾಡಿದೆ. ಸ್ವಾತಿ, ಒಂದು ಹೆಲ್ಪ್ ಮಾಡ್ತೀಯಾ ಅಂತ ಅಂದೆ. ಇನ್ನೇನು ಮಾಡೋದು ಉಳಿದಿದೆ, ತುಲ್ಲು ತೆಕ್ಕೊಂಡು ನಿನ್ನ ಮುಂದೆ ಬಿದ್ದಿದ್ದೇನೆ ಅಲ್ವಾ ಅಂತ ಅಂದ್ಲು. ಹಾಗಲ್ಲ ಸ್ವಾತಿ, ನಿನ್ನ ತುಲ್ಲಿಗೆ ಬಾಯಿ ಹಾಕಿ ಚೀಪಬೇಕು ಅನ್ನಿಸ್ತಿದೆ ಅಂತ ಅಂದೆ. ಅವಳಿಗೆ ಶಾಕ್ ಮತ್ತು ಒಳಗೊಳಗೆ ಖುಷಿ ಆಯಿತು. ಹೆಂಗಸರಿಗೆ ಮೂಡ್ ಬರ್ಸೋದು ಮತ್ತು ಅವರಿಗೆ ಸೆಕ್ಸ್ನಲ್ಲಿ ಖುಷಿ ಪಡಿಸೋಕ್ಕೆ ಅವರ ತುಲ್ಲನ್ನು ಚೀಪಬೇಕು ಅಂತ ನನಗೆ ಮೊದಲೇ ಗೊತ್ತಿತ್ತು. ಆಯಿತು, ಏನು ಮಾಡ್ತೀಯಾ ಮಾಡು ಅಂತ ಕಾಲು ಅಗಲಿಸಿ ಮಲಗಿಕೊಂಡಳು. ಅವಳ ಮೆತ್ತನೆಯ ಉಬ್ಬಿದ ಹಸಿಯ ತುಲ್ಲಿಗೆ ಬಾಯಿ ಹಾಕಿ ಮೇಲೆ ಕಚ್ಚಿದೆ. 2 ಬೆರಳುಗಳಿಂದ ಅವಳ ತುಲ್ಲನ್ನು ಸ್ವಲ್ಪ ಅಗಲಿಸಿ ನನ್ನ ನಾಲಿಗೆಯನ್ನು ಅವಳ ತುಲ್ಲಿಗೆ ನುಗ್ಗಿಸಿದೆ. ಇಷ್ಟೊತ್ತು ನನ್ನ ಕಂಡರೆ ಸಿಡಿಮಿಡಿಯಾಗುತ್ತಿದ್ದ ಸ್ವಾತಿ ಈಗ ಅಯ್ಯೋ ಆನಂದ, ಯಾಕೋ ಇವತ್ತು ನಿನ್ನಿಂದ ನಿಜವಾಗಲೂ ಆನಂದ ಆಗ್ತಾ ಇದೆ. ಇಲ್ಲಿವರೆಗೂ ನನಗೆ 4 ಜನ ಹಟ್ಟಿದ್ದಾರೆ, ಆದರೆ ಒಬ್ಬರೂ ಕೂಡ ನನ್ನ ತುಲ್ಲಿಗೆ ಬಾಯಿ ಹಾಕಿರಲಿಲ್ಲ ಕಣೋ. ತುಲ್ಲಿಗೆ ಬಾಯಿ ಹಾಕಿಸಿಕೊಳ್ಳುವುದು ತುನ್ನಿ ಹಾಕಿಸಿಕೊಳ್ಳುವುದಕ್ಕಿಂತ 100 ಪಟ್ಟು ಸುಖ ಸಿಗುತ್ತೆ ಕಣೋ. ಇನ್ನೂ ಒಳಗೆ ನಿನ್ನ ನಾಲಿಗೆ ಹಾಕು, ಈ ನನ್ನ ತುಲ್ಲನ್ನು ಚೀಪಿ 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 ಒದ್ದೆ ಮಾಡು ಅಂತ ಅಂದಳು. ನಾನು ಸುಮಾರು ಅರ್ಧ ಗಂಟೆ ಅವಳ ತುಲ್ಲಿಗೆ ಬಾಯಿ ಹಾಕಿ ಚೀಪಿದೆ. ಆಮೇಲೆ ಅವಳೇ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಜೊತೆ ಕಿಸ್ ಮಾಡುತ್ತಾ ರೊಮ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದಳು. ರಾತ್ರಿ 1 ಗಂಟೆಯವರೆಗೂ ಅವಳ ದೇಹದ ಜೊತೆ ಚೆಲ್ಲಾಟ ಆಡಿದೆ. ಆಮೇಲೆ ಇಬ್ಬರು ಬಾತ್ರೂಮಿಗೆ ಹೋಗಿ ಉಚ್ಚೆ ಹೊಯ್ದು ಬಂದೆವು. ಅವಳನ್ನು ಕುರ್ಚಿ ಮೇಲೆ ಕೂರಿಸಿ ಪೂರ್ತಿಯಾಗಿ ಕಾಲು ಅಗಲಿಸಿ ನನ್ನ ಎಳೆಯ ತೊನ್ನೆಯನ್ನು ಅಗಲವಾದ ಸ್ವಾತಿಯ ತುಲ್ಲಿಗೆ ನುಗ್ಗಿಸಿದೆ. ಅಯ್ಯೋ ಆನಂದ, ಎಂತಹ ಸುಖಾನೋ. ಜೋರು ಜೋರಾಗಿ ಹಾಕಿ ನುಗ್ಗಿಸಿ ನನ್ನ ತುಲ್ಲನ್ನು ಇವತ್ತು ಹರಿದು ಹಾಕು ಅಂತ ಹೇಳಿದಳು. ಅವಳ ಕಾಲು ಅಗಲಿಸಿ ಅವಳ ತುಲ್ಲಿಗೆ ನನ್ನ ತುನ್ನೆ ಹಾಕಿ ಸುಮಾರು 20 ನಿಮಿಷ ಹಟ್ಟು ಬಿಟ್ಟೆ. ನನ್ನ ತುನ್ನೆಯಿಂದ ರಸ ಬರುವ ಹಾಗೆ ಆಯಿತು. ಸ್ವಾತಿ ಔಟ್ ಆಗ್ತಾ ಇದೆ ಅಂತ ಅಂದೆ. ಏನೂ ಆಗಲ್ಲ, ತುಲ್ಲಿನೊಳಗೆ ಬಿಡು ಅಂತ ಅಂದ್ಲು. ಅಷ್ಟರಲ್ಲಿ ನನ್ನ ತುನ್ನೆಯಿಂದ ರಸ ಜಿಗಿದು ಅವಳನ್ನ ತುಲ್ಲಿನ ಆಳಕ್ಕೆ ಹೋಗಿತ್ತು. ಅವಳ ದೇಹ 1 ಸಲ ಕಂಪಿಸಿತು. ನಾನು ಸುಸ್ತಾಗಿ ಅವಳ ಮೇಲೆ ಮಲಗಿದೆ. ಲೋ ಆನಂದ, ಇನ್ಮೇಲಿಂದ ನನಗೆ ಯಾವ ಬಾಯ್ ಫ್ರೆಂಡು ಬೇಡ ಕಣೋ. ನಿಮ್ಮ ಊರಲ್ಲಿ ಇರೋವರೆಗೂ ನನ್ನ ತುಲ್ಲಿನ ಮಾಲೀಕ ನೀನೇ ಕಣೋ ಅಂತ ಹೇಳಿದಳು. ಹಿಂದಿನ ದಿನ ಅವಳನ್ನು ನೆನೆಸಿಕೊಂಡು 4 ಸಲ ಜಟಕ ಹೊಡೆದುಕೊಂಡಿದ್ದರಿಂದ ನನಗೆ ತುಂಬ ಸುಸ್ತಾಗಿ ಹೋಯಿತು. ಮರುದಿನ ಸ್ಕೂಲ್ ಬಿಟ್ಟ ತಕ್ಷಣ 5 ಗಂಟೆಗೆ ಓಡೋಡಿ ಮನೆಗೆ ಬಂದೆ. ಅಷ್ಟರಲ್ಲಿ ಸ್ವಾತಿ ಕೂಡ ಬರುತ್ತಿದ್ದಳು. ಮೆತ್ತಗಿನ ಆರೆಂಜ್ ಕಲರ್ ಸೀರೆ, ಬಿಳಿ ಬಣ್ಣದ ಬ್ಲೌಸ್ ಹಾಕಿದ್ದಳು. ಅವಳ ಟೈಟ್ ಬ್ಲೌಸಿನಿಂದ ಮೊಲೆಗಳು ಶಟದು ನಿಂತಿದ್ದವು. ಎದೆಯ ಸೀಳು ಕಾಣುತ್ತಿತ್ತು. ಅವಳ ಜೊತೆಗೆ ಅವಳ ರೂಮಿಗೆ ಹೋದೆ. ರೂಮ್ ಬಾಗಿಲು ಓಪನ್ ಮಾಡಿ ಒಳಗೆ ಹೋಗುತ್ತಿದ್ದಂತೆ ಮತ್ತೆ ಕ್ಲೋಸ್ ಮಾಡಿ ಹಿಂದೆ ಅವಳನ್ನು ತಬ್ಬಿಕೊಂಡು ಅವಳ ಹೊಟ್ಟೆಗೆ ಕೈ ಹಾಕಿ ಬೆನ್ನಿಗೆ ಕಚ್ಚಲು ಶುರು ಮಾಡಿದೆ. ಅವಳ ಬೆನ್ನಿಗೆ ಕಚ್ಚುತ್ತಿದ್ದಂತೆ ಅವಳು ಬಗ್ಗಿ ನಿಂತಳು. ಅವಳನ್ನು ಬಗ್ಗಿಸಿ ನಿಲ್ಲಿಸಿ ಚಡ್ಡಿ ಕೆಳಗೆ ಸರಿಸಿ ಹಿಂದೆಯಿಂದಾನೇ ಅವಳ ತುಲ್ಲಿಗೆ ನನ್ನ ತುನ್ನಿ ಏರಿಸಿದೆ. ಇರೋ, ಯಾಕೋ ಎಷ್ಟು ಅರ್ಜೆಂಟು ಮಾಡ್ತೀಯಾ ಅಂತ ಅಂದ್ಲು. ಸೀರೆಯ ಮೇಲೆ ನಿನ್ನನ್ನು ಕೆಯ್ಯುವುದು ನನ್ನ ದೊಡ್ಡ ಕನಸು ಅಂತ ಅಂದೆ. ಅವಳ ತುಲ್ಲಿನಿಂದ ನನ್ನ ತುನ್ನಿ ಹೊರತೆಗೆದು ಅವಳ ಸೀರೆ, ಬ್ಲೌಸು, ಲಂಗ, ಚಡ್ಡಿ, ಬ್ರಾ ಎಲ್ಲವೂ ಒಂದೊಂದಾಗಿ ಬಿಚ್ಚುತ್ತಾ ಹೋದೆ. ರೂಮಿನ ತುಂಬ ಓಡಾಡುತ್ತಾ ಇಬ್ಬರು ಬಟ್ಟೆ ಬಿಚ್ಚಿ ಪೂರ್ತಿ ಬೆತ್ತಲೆಯಾಗಿ ನಿಂತೆವು. ನನ್ನನ್ನು ನಿಲ್ಲಿಸಿ ಅವಳು ಕೆಳಗೆ ಕುಳಿತು ಎಡಗೈಯಿಂದ ನನ್ನ ತುನ್ನಿ ಹಿಡಿದು ಬಾಯಿಗೆ ಹಾಕಿಕೊಂಡು ಒಮ್ಮೆಲೆ ಚೀಪಲು ಶುರು ಮಾಡಿದಳು.
ನನಗಂತೂ ಸ್ವರ್ಗನೇ ಬಂದು ಕಣ್ಣ ಮುಂದೆ ನಿಂತಂತಾಯಿತು. ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟು ಅದ್ಭುತ ಅನುಭವ ಆಗುತ್ತಿತ್ತು. ಸುಮಾರು 20 ನಿಮಿಷ ನನ್ನ ತೊನ್ನೆ ಚೀಪಿದಳು. ಅಷ್ಟರಲ್ಲಿ ನನ್ನ ತೊನ್ನೆಯಿಂದ ರಸ ಬಂತು, ಅವಳ ಬಾಯಿಗೆ ಚೆಲ್ಲಿತು. ಅವಳು ಕೋಪ ಮಾಡಿಕೊಳ್ಳುತ್ತಾಳೆ ಅಂದುಕೊಂಡಿದ್ದೇನೆ. ಆದರೆ ಆ ಖುಷಿಯಿಂದ ಅವಳು ನನ್ನ ತೊನ್ನೆ ಇನ್ನೂ ಚೀಪಿದಳು. ಆಮೇಲೆ ಬಾತ್ರೂಮಿಗೆ ಹೋಗಿ ಇಬ್ಬರು ಫ್ರೆಶ್ ಆದೆವು. ಇಂದಿನಿಂದ ನನಗೂ ಸ್ವಾತಿ ಕಾಂಟ್ಯಾಕ್ಟ್ ಇದ್ದಾಳೆ. ಇಂದಿಗೂ ನಾವು ಸೆಕ್ಸ್ ಮಾಡುತ್ತೇವೆ. ಈ ಕತೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಹಾಕಿ.